ಯಾರು ನೀವು? ಹಲೋ ರೇವತಿ ಅಕ್ಕ, ಸೇವಂತಿ ಅದಕ್ಕೆ ಏನಾದರೂ ನಿಮ್ಮ ಮನೆಗೆ ಬಂದಿದ್ದಾರಾ? ಇಲ್ವಾ? ಸರಿ. ಏನಂತ? ಅಜ್ಜಿ, ಅದಕ್ಕೆ ಫ್ರೆಂಡ್ಸ್ ಎಲ್ಲರಿಗೂ ಕಾಲ್ ಮಾಡಿ ವಿಚಾರಿಸಿದ್ದೀನಿ. ಅದಕ್ಕೆ ಎಲ್ಲೂ ಹೋಗಿಲ್ವಂತೆ. ಪಾಪ ನನ್ನ ಮೊಮ್ಮಗಳು ಎಷ್ಟು ನೊಂದ್ಕೊಂಡ್ಲು, ಎಲ್ಲಿ ಹೋದ್ಲೋ ಏನೋ. ನಮ್ದೇ ತಪ್ಪು ಅಜ್ಜಿ. ಅವ್ರ ಮನಸ್ಥಿತಿ ಗೊತ್ತಿದ್ರು ಅವ್ರನ್ನ ಒಬ್ಬರೇ ಇರಕ್ಕೆ ಬಿಡಬಾರ್ದಿತ್ತು. ಹೌದು ಕಣೋ, ನಾವೆಲ್ಲ ಕೃಷ್ಣನ್ ಕಡೆ ಕಾನ್ಸಂಟ್ರೇಟ್ ಮಾಡಿ ಅದಕ್ಕೆ ನಾ ಮರ್ತೇ ಬಿಟ್ವಿ. ಅವಳು ಹಿಂಗ್ ಮಾಡ್ತಾಳೆ ಅಂತ ಗೊತ್ತಿದ್ರೆ ನನ್ನ ರೂಮಲ್ಲೇ ಮಲಗಿಸ್ಕೊತಾ ಇದ್ದೆ. ಅಜ್ಜಿ, ಸೇವಂತಿ ಬಂದ್ಲಾ? ಇಲ್ಲ ಕಣೋ, ನೋಡು ಸೇವಂತಿ ಎಂತ ಕೆಲಸ ಮಾಡ್ಬಿಟ್ಲು. ಈಗ ಎಲ್ಲಿದ್ದಾಳೆ ಅಂತಾನೆ ಗೊತ್ತಾಗ್ತಿಲ್ಲ. ಅವಳು ಫೋನ್ ಬೇರೆ ಸ್ವಿಚ್ ಆಫ್ ಆಗಿದೆ. ಕರ್ಣಭಾವ ಹೇಳ್ತಾ ಇದ್ರು ನೀನು ದೆವ್ವಾಗಿ ಮನೆಗೆ ಬಂದಿದ್ಯಾ ಅಂತ. ನಿಜನೇನೆ? ಬಂದವಳು ಬಂದೆ, ಯಾಕೆ ಈ ರೀತಿ ನನ್ನನ್ನು ಕಾಡ್ತಿದ್ಯಾ? ಅರ್ಜುನ್, ನೆನೆ ಅದಕ್ಕೆ ಮಣಿ ಫೋಟೋ ಮುಂದೆ ನಿಂತ್ಕೊಂಡು ಅಳ್ತಿದ್ರು, ಏನೇನೋ ಮಾತಾಡ್ತಿದ್ರು. ಏನ್ ಮಾತಾಡ್ತಿದ್ಲು? ಯಾವಾಗ? ಅದೇ ನೀನ್ ಕೃಷ್ಣ ಕರ್ಕೊಂಡು ಆಫೀಸಿಗೆ ಹೊರಟಿಯಲ್ಲ, ಯಾಕೆ ಹೀಗೆಲ್ಲ ಕಾಟ ಕೊಡ್ತಿದ್ಯಾ? ಬೇಕಿದ್ರೆ ನನ್ ಜೀವ ತಗೋ ಅಂತ ಹೇಳ್ತಿದ್ರು. ಮಗು ವಿಚಾರಕ್ಕೆ ಏನಾದ್ರೂ ಅವ್ರು ಬೇಜಾರಾಗಿ ಪ್ರಾಣಕ್ಕೆ ತೊಂದರೆ ಮಾಡ್ಕೊಂಬಿಟ್ರ ಅಂತ. ಅಜ್ಜಿ, 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 ಏನಾಯ್ತು? ಕರ್ಣ, ಅಜ್ಜಿ. ನೀರು ತಗೊಂಬ. ಹಾ. ಅಜ್ಜಿ, 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 ಅಜ್ಜಿ ಏನಾಯ್ತು? ಅಜ್ಜಿ, 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 ಅಜ್ಜಿ. ಕರ್ಣ, ಬೇಗ. ಕೃಷ್ಣ, ನೀನ್ ಆಟ ಆಡ್ಕೋ ಹೋಗು. ಅಜ್ಜಿ, 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 ಅಜ್ಜಿ. ಅರ್ಜುನ್, ಕೊಡು. ಅಜ್ಜಿ, ತಗೋ, ನೀರು ಕುಡಿ. ಅಯ್ಯೋ ಸೇವಂತಿ, ನನ್ ಕಂದ, ಎಂತ ಕೆಲಸ ಮಾಡ್ಕೊಂಡ್ಬಿಟ್ಟೆ ನೀನು. ಅಜ್ಜಿ ಸಮಾಧಾನ ಮಾಡ್ಕೊಳ್ಳಿ, ಅದಕ್ಕೆ ಏನೂ ಆಗಲ್ಲ. ನೀನೇನೇ ಹೇಳಿದ್ರು ಸರಿ, ನನ್ ಮೊಮ್ಮಗಳು ಮುಖ ನೋಡೋವರೆಗೂ ನನ್ನ ಮನ್ಸಿಗೆ ಸಮಾಧಾನನೇ ಇಲ್ಲ. ಹೋಗ್ರು, ಹೋಗಿ ಬೇಗ ನನ್ನ ಮೊಮ್ಮಗಳನ್ನ ಹುಡುಕಿ. ಅವಳಿಗೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ನಾನ್ ಮಾತ್ರ ಉಳಿಯಲ್ಲ, ನಾನ್ ಮಾತ್ರ ಉಳಿಯಲ್ಲ. ಅಜ್ಜಿ ಅದಕ್ಕೆ ಆ ಥರ ನಿರ್ಧಾರ ತಗೊಳ್ಳಲ್ಲ. ಅವ್ರು ತುಂಬಾ ಧೈರ್ಯವಂತೆ ಅಜ್ಜಿ. ಅವಳೆಷ್ಟೇ ಧೈರ್ಯವಂತೆ ಆಗಿದ್ರು ಪ್ರೀತಿ ವಿಚಾರದಲ್ಲಿ ಅವಳು ತುಂಬಾ ಎಮೋಷನಲ್. ಬೇರೆ ಯಾರಿಗೋ ತೊಂದರೆ ಆಗ್ತಿದೆ ಅಂದ್ರೇನೆ ಅದನ್ನ ಅವಳು ಸಹಿಸ್ಕೊಳ್ಳೋದಿಲ್ಲ. ಅಂತದ್ರಲ್ಲಿ ತನ್ನ ಮಗುಗೆ ತೊಂದರೆ ಆಗ್ತಾ ಇದೆ ಅಂದ್ರೆ ಅವಳು ಪ್ರಾಣ ಕಳ್ಕೊಳ್ಳೋಕ್ಕೂ ಹಿಂದೆ ಮುಂದೆ ನೋಡೋದಿಲ್ಲ ಕಣೋ. ಅಮ್ಮ, ಅಮ್ಮ, ಸಾವನ್ನ ಅಪ್ಕೊಳಕ್ ಹೋಗ್ತಾ ಇದ್ದವಳಿಗೆ ನಿಮ್ಮ ಅಪ್ಪಗೆ ಸಿಕ್ಕಿದ್ದು ನನಗೆಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ? ಆದ್ರೆ ನಿನ್ನನ್ನ ನೋಡಿ ನನಗೆ ಸಂತೋಷ ಆಗ್ಲಿಲ್ಲ. ಯಾಕಮ್ಮ? ಅಂಥ ತಪ್ಪು ನಾನೇನ್ ಮಾಡ್ದೆ? ಮನುಷ್ಯ ಜನ್ಮ ಎಷ್ಟು ಶ್ರೇಷ್ಠ ಅಂತ ನಿನಗೆ ಗೊತ್ತಾ?
ಎಷ್ಟೋ ಸಹಸ್ರಾರು ಜನ್ಮಗಳ ಪಡೆದ ನಂತರ ಸಿಗೋ ಅತಿ ಮುಖ್ಯವಾದ ಜನ್ಮ. ಪ್ರಪಂಚದ ಸಕಲ ಜೀವರಾಶಿಗಳಲ್ಲಿ ಆತ್ಮೋದ್ಧಾರ ಮಾಡ್ಕೊಳ್ಳೋ ಅಂತ ಜ್ಞಾನ ಆಗ್ಲಿ ಬುದ್ಧಿ ಆಗ್ಲಿ ಇರೋದಿಲ್ಲ. ಆದ್ರೆ ಮನುಷ್ಯ ಜನ್ಮಕ್ಕೆ ಮಾತ್ರ ಆ ಎಲ್ಲಾ ಶಕ್ತಿಯನ್ನ ಭಗವಂತ ಕೊಟ್ಟು ಕಳ್ಸಿರ್ತಾನೆ. ಇಂಥ ಜನ್ಮನ ಪಡ್ಕೊಂಡ್ಮೇಲೆ ಆಧ್ಯಾತ್ಮಿಕ ಸಾಧನೆಯನ್ನ ಮಾಡ್ಬೇಕು. ಜೀವನದಲ್ಲಿ ಏನಾದ್ರೂ ಸಾಧಿಸ್ಬೇಕು. ನಮ್ಮನ್ನ ಹೊತ್ತ ಭೂಮಿಗೆ ಕೊಡುಗೆ ಕೊಡ್ಬೇಕು. ಅದನ್ನೆಲ್ಲ ಬಿಟ್ಟು ಹೇಡಿ ತರ ಸಾಯಕ್ ಹೊಟ್ಟಿದ್ಯಲ್ಲ. ನಿನ್ನನ್ನ ನೋಡಿ ನಂಗೆ ಸಂತೋಷ ಹೇಗಾಗತ್ತೆ ಹೇಳು? ಏನ್ ಮಾಡ್ಲಿ ಅಮ್ಮ, ನನ್ನ ಪರಿಸ್ಥಿತಿನೇ ಹಾಗಿದೆ. ಪರಿಸ್ಥಿತಿ ಸರಿ ಇಲ್ಲ ಅಂತ ಮನಸ್ಥಿತಿನ ಹಾಳು ಮಾಡ್ಕೊಂಡು ಸಾಯೋ ನಿರ್ಧಾರ ಮಾಡಿದ್ಯಲ್ಲ. ಏನೇ ಬಂದ್ರು ಅದನ್ನ ಹೋರಾಟ ಮಾಡ್ಬೇಕೆ ಹೊರತು ಆತ್ಮಹತ್ಯೆ ಮಹಾಪಾಪ ಅಂತ ಗೊತ್ತಿಲ್ವಾ ನಿನ್ಗೆ? ಈ ಭೂಮಿ ಮೇಲೆ ಸಮಸ್ಯೆ ಇಲ್ದಿರೋ ಮನುಷ್ಯ ಯಾರಿದನ್ ಹೇಳು? ಮನುಷ್ಯನ ಬಿಡು, ಒಂದು ಸಾಮಾನ್ಯ ಇರುವೆ ಕೂಡ ಬದುಕಕ್ಕೋಸ್ಕರ ಹೋರಾಡುತ್ತೆ. ಪಕ್ಷಿಗಳು ಕೂಡ ಮಳೆಗಾಲದಲ್ಲಿ ಆಹಾರನ ಕೂಡಿಡಕ್ಕೆ ಒದ್ದಾಡ್ತವೆ. ಹೀಗಿರ್ಬೇಕಾದ್ರೆ ಸಮಸ್ಯೆಗಳ ಜೊತೆ ಹೋರಾಡೋದ್ ಬಿಟ್ಟು ಸಾವಿಗೆ ಶರಣಾಗಕ್ ಹೊಟ್ಟಿದ್ಯಲ್ಲ. ನಿಜವಾಗ್ಲೂ ನೀನು ನನ್ ಸೇವಂತಿನೇನಾ? ಕಷ್ಟ ಬಂದಾಗ ಮನ್ಸನ್ನ ಗಟ್ಟಿ ಮಾಡ್ಕೋಬೇಕೆ ಹೊರ್ತು ಸಾಯೋ ಅಷ್ಟು ದುರ್ಬಲ ಆಗ್ಬಾರ್ದು. ನನ್ನ ಕ್ಷಮಿಸಿ ಅಮ್ಮ, ನನಗೇನ್ ಮಾಡ್ಬೇಕು ಅಂತಾನೆ ತೋಚ್ಲಿಲ್ಲ. ನನ್ನ ಸಂಕಟನ ಯಾರ ಹತ್ರ ಹೇಳ್ಕೋಬೇಕು ಅಂತ ಗೊತ್ತಾಗ್ಲಿಲ್ಲ. ಸ್ವಂತ ಗಂಡನೇ ನನ್ನನ್ನು ಅರ್ಥ ಮಾಡ್ಕೊಳ್ಳಿಲ್ಲ. ಯಾರು ಇಲ್ಲ ನನಗೆ. ನಾನು ಒಂಟಿ ಆಗ್ಬಿಟ್ಟಿದ್ದೀನಿ ಅಂತ ಅನ್ಸೋದಕ್ ಶುರು ಆಯ್ತು. ಯಾಕೆ ಯಾರು ಇಲ್ಲ, ನಾನ್ ಇದೀನಿ ಅನ್ನೋ ನೆನ್ಪು ನಿನಗಾಗ್ಲಿಲ್ವಾ? ನಾನ್ ನಿನ್ಗೆ ಪಾರ್ವತಿಪುರದಲ್ಲೇ ಹೇಳಿದ್ದೆ ತಾನೆ, ನಿನಗೇನೇ ಸಮಸ್ಯೆ ಬಂದ್ರು ಈ ಭವಾನಿ ದೇವಿ ಸದಾ ನಿನ್ ಬೆನ್ನಿಂದ ಇರ್ತಾಳೆ ಅಂತ. ನೀನ್ ಒಂದೇ ಒಂದ್ಸಲಿ ಕೂಗು, ನಾನು ಓಡೋಡಿ ಬರ್ತೀನಿ ಅಂತ ಹೇಳಿದ್ದೆ ಅಲ್ವಾ? ಇಷ್ಟೆಲ್ಲ ಆದ್ರೂ ನನ್ನನ್ ಒಂದ್ಸಲಿ ಆದ್ರೂ ನೆನ್ಪಿಸ್ಕೊಂಡ್ಯಾ ನೀನು? ನನ್ನನ್ನೇ ನಾನು ಕಳ್ಕೊಂಡ್ಬಿಟ್ಟಿದ್ದೀನಿ. ಹೀಗಿರ್ಬೇಕಾದ್ರೆ ನಿಮ್ಮನ್ನ ನಾನು ಹೇಗಮ್ಮ ಹುಡ್ಕೊಂಡ್ ಬರ್ಲಿ? ನನ್ನ ಬುದ್ಧಿ ನನ್ನ ಕೈಲಿದ್ದಿದ್ರೆ ತಾನೆ ಎಲ್ಲಿಗೆ ಹೋಗ್ಬೇಕು ಏನ್ ಮಾಡ್ಬೇಕು ಅಂತ ದಾರಿ ಕಾಣಿಸ್ತಾ ಇತ್ತು. ಅಲ್ಲಮ್ಮ, ಬುದ್ಧಿಗೆ ಮಂಕ ಕವದಾಗ ಅದು ಕೆಲಸ ಮಾಡುತ್ತಾ ನೀವೇ ಹೇಳಿ? ಹೋಗ್ಲಿ ಬಿಡು, ನೀನು ಬಾಯ್ ಬಿಟ್ಟು ನನ್ನ ಅಮ್ಮ ಅಂತ ಕರೀದೇ ಹೋದ್ರು ನಿನ್ನ ಕಣ್ಣೀರು ನಿನ್ನ ಸಂಕಟ ನನಗ್ ತಲುಪ್ತು.